ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೈಫ್ ಆಫ್ ಮ್ಯೂ. ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಇದು ನನ್ನ ಸಣ್ಣ ಚಿಕ್ಕಮಂಗ್ಳೂರು ಟ್ರಿಪ್ನ ಪಾರ್ಟ್ 2 ಆಗಿರುತ್ತೆ. ಇವತ್ತು ನಾವು ಉಳ್ಕೊಂಡಿದ್ದಂಥ ಮಿಸ್ಟಿ ಹಟ್ ಹೋಮ್ ಸ್ಟೇ ಅಲ್ಲಿ ದೋಸೆ ತಿಂದ್ಬಿಟ್ಟು ಇವಾಗ ಬಸ್ಸಲ್ಲಿ ಹೋಗ್ತಾ ಇರೋದು ದೇವಸ್ಥಾನಕ್ಕೆ. ನಾವಿವಾಗ ಸುಂಕಸಾಲೆಯಿಂದ ದಕ್ಷಿಣ ಕಾಶಿ ಕಳಸ ಕ್ಷೇತ್ರ ಕಳಸೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇದಕ್ಕೆ ಯಾಕೆ ದಕ್ಷಿಣ ಕಾಶಿ ಅಂತ ಹೆಸರು ಬಂದಿದೆ ಅಂತ ತುಂಬ ಚೆನ್ನಾಗಿ ಗೊತ್ತಿರ್ಬೋದು. ಗೊತ್ತಿಲ್ಲ ಅಂದರೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಸ್ಕಂದ ಪುರಾಣದ ಪ್ರಕಾರ ಶಿವ ಪಾರ್ವತಿ ಅವರು ಕಾಶಿಯಲ್ಲಿ ಮದುವೆ ಆಗ್ತಾ ಇರ್ತಾರೆ. ಮದುವೆಗೋಸ್ಕರ ತುಂಬ ದೇವಾನುದೇವತೆಗಳೆಲ್ಲ ಅಲ್ಲಿಗೆ ಬಂದಿರ್ತಾರೆ. ಎಲ್ಲ ದೇವತೆಗಳು ಅಲ್ಲಿ ಬಂದಿರೋದ್ರಿಂದ ಅರ್ಥಲ್ಲಿ ಒಂದು ಇಂಬ್ಯಾಲೆನ್ಸ್ ಥರ ಕ್ರಿಯೇಟ್ ಆಗುತ್ತೆ. ಭೂಮಿನ ಸಮತೋಲನ ಮಾಡಲಿಕ್ಕೆ ಶಿವ ಏನು ಮಾಡ್ತಾನೆ, ಅಗಸ್ತ್ಯ ಮುನಿಗಳಿಗೆ ಸೌತ್ ಇಂಡಿಯಾ ಅಂದರೆ ದಕ್ಷಿಣಕ್ಕೆ ಹೋಗೋಕೆ ಹೇಳ್ತಾನೆ. ಆಗ ಅಗಸ್ತ್ಯ ಮುನಿಗಳು ಶಿವನಿಗೆ, ನಾನು ನಿಮ್ಮ ಮದುವೆ ನೋಡಬೇಕು ಅಂದರೆ ಶಿವ ಪಾರ್ವತಿ ಮದುವೆ ನೋಡಬೇಕು ಅನ್ನೋದು ನನ್ನ ಆಸೆ ಅಂತ ಹೇಳ್ತಾನೆ. ಶಿವ ಅದಕ್ಕೆ ದಕ್ಷಿಣ ಕಾಶಿ ಆದಂಥ ಕಳಸದಿಂದನೇ ಶಿವ ಪಾರ್ವತಿ ಅವರ ಮದುವೆ ಕಾಶಿಯಲ್ಲಿ ನಡೆಯೋದನ್ನ ಇಲ್ಲಿಂದನೇ ನೋಡೋ ಥರ ಅವನಿಗೆ ಅನುಗ್ರಹ ನೀಡ್ತಾನೆ. ಅಗಸ್ತ್ಯ ಮುನಿಗಳು ಇಲ್ಲಿ ಲಿಂಗ ಪ್ರತಿಷ್ಠಾಪನೆ ಮಾಡಿ ಕಳಸೇಶ್ವರ ದೇವಸ್ಥಾನ ಆಗುತ್ತೆ. ಸೊ ಹೀಗೆ ಇದಕ್ಕೆ ದಕ್ಷಿಣ ಕಾಶಿ ಅಂತ ಹೆಸರು ಬಂದಿದೆ. ಹಾಗೆ ನೀವಿಲ್ಲಿ ನೋಡ್ಬೋದು, ಹಳೆಗನ್ನಡದಲ್ಲಿ ಬರೆದಿರೋವಂಥದ್ದು ಕಲ್ಲಿನ ಮೇಲೆ, ಅದನ್ನು ಕೂಡ ಅಲ್ಲಿ ದೇವಸ್ಥಾನದ ಹತ್ರ ಇಟ್ಟಿದ್ರು. ನಾವು ಶಿವನ ದರ್ಶನ ಮಾಡಿಕೊಂಡು ಸರ್ವಾಂಗ ಸುಂದರಿ ಅಮ್ಮನವರ ದರ್ಶನ ಕೂಡ ಮಾಡಿಕೊಂಡು ಬಂದ್ವಿ. ನಾವು ದೇವಸ್ಥಾನದಿಂದ ಹೊರಗಡೆ ಬರ್ತಾ ಇದ್ದಂಗೆ ಜೋರಾಗಿ ಮಳೆ ಬಂತು. ಮಳೆ ಬಂದಿದ್ದರಿಂದ ನನ್ನ ಬಟ್ಟೆ ಆಲ್ಮೋಸ್ಟ್ ಒದ್ದೆ ಆಯಿತು. ಸೊ ಹಾಗಾಗಿ ನಾನು ಇಲ್ಲೇ ಕಳಸದಲ್ಲೇ ಒಂದು ಹೊಸ ಬಟ್ಟೆ ತೊಗೊಂಡೆ. ಹಾಗೆ ನನ್ನ ಫ್ರೆಂಡ್ಸ್ ಒಂದು 2-3 ಜನ ಇಲ್ಲಿ ಸುಧಾಸ್ ಕಾಫಿ ಅಂತ ಇತ್ತು, ಇಲ್ಲಿ ಕಾಫಿ ಪೌಡರ್ ಕೂಡ ತೊಗೊಂಡ್ರು. ನಮ್ಮನೇಲಿ ಅಷ್ಟಾಗಿ ಕಾಫಿ ಕುಡಿಯಲ್ಲ, ಸೊ ಹಾಗಾಗಿ ನಾನೇನು ತೊಗೊಳ್ಳಿಲ್ಲ. ಇಲ್ಲಿಂದ ನಾವು ಹೋಗ್ತಾ ಇರೋದು ಹ್ಯಾಂಗಿಂಗ್ ಬ್ರಿಡ್ಜ್ಗೆ. ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ ಹಾಗೆ ನಾವು ಹೋದಾಗ ಆಲ್ಮೋಸ್ಟ್ ಎಲ್ಲ ಫೇಮಸ್ ಪ್ಲೇಸಸ್ನ ಕ್ಲೋಸ್ ಮಾಡಿದರು. ಟ್ರೆಕ್ಕಿಂಗ್ ಆಗಿರ್ಬೋದು, ಫಾಲ್ಸ್ ಆಗಿರ್ಬೋದು. ಸೊ ಓಪನ್ ಇರೋದ್ರಲ್ಲಿ ಇದು ಒಂದಾಗಿತ್ತು, ಈ ಹ್ಯಾಂಗಿಂಗ್ ಬ್ರಿಡ್ಜ್. ಸೊ ಹಾಗಾಗಿ ಇಲ್ಲಿ ತುಂಬ ಜನ ಇದ್ದರು. ನೀವು ನೋಡ್ತಾ ಇರ್ಬೋದು ಎಷ್ಟು ನೀರಿದೆ. ಹಾಗೆ ತುಂಬ ಜನ ಇದ್ದರು ಇಲ್ಲಿ. ಸ್ವಲ್ಪ ಜನ ಫೋಟೋಸ್ ತೊಗೊಂಡು ಹೋಗ್ತಾ ಇದ್ರು. ಹಾಗೆ ಮಳೆ ಕೂಡ ಬರ್ತಾನೆ ಇತ್ತು. ಮಳೆ ಇದ್ರೂ ಎಲ್ಲರೂ ಮಳೆನ ಲೆಕ್ಕಿಸದೆ ಛತ್ರಿ ಹಿಡ್ಕೊಂಡು ವಿಡಿಯೋ ಫೋಟೋ ಶೂಟಿಂಗ್ ಎಲ್ಲ ನಡೀತಾ ಇತ್ತು. ನೋಡಿ, ಇದೇ ಡ್ರೆಸ್ ತೊಗೊಂಡಿದ್ದು ನಾನು ಕಳಸದಲ್ಲಿ. ಇದೇ ಚೂಡಿದಾರ್ ಸೆಟ್ ತೊಗೊಂಡಿದ್ದು ಗ್ರೀನ್ ಕಲರಲ್ಲಿ. ಹೇಗೆ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ. ಇಲ್ಲಿಂದ ನಾವು ಹೋಗಿದ್ದು ಶ್ರೀ ಸರ್ವಸಿದ್ಧಿ ಮಹಾಗಣಪತಿ ಟೆಂಪಲ್. ಇದು ಸಂಸೆಯಲ್ಲಿದೆ, ಅಲ್ಲಿಗೆ ಹೋಗಿದ್ವಿ. ನಾ ಹೋಗಿದ್ದ ಟೈಮಲ್ಲಿ ಟೆಂಪಲ್ ಕ್ಲೋಸ್ ಆಗಿತ್ತು, ಬಟ್ ಮೇಲ್ಗಡೆ ಹೋಗಿ ನೋಡ್ಕೊಂಡ್ ಬಂದ್ವಿ. ತುಂಬ ಚೆನ್ನಾಗಿತ್ತು. ಇಲ್ಲಿ ಲವ್ ಮಾಕ್ಟೇಲ್ದು ಶೂಟಿಂಗ್ ಕೂಡ ಆಗಿದೆ. ಸೊ ನೀವು ಈ ಪ್ಲೇಸ್ ನೋಡಿದ್ರೆ ನಿಮಗೆ ಆ ಸೀನ್ ನೆನಪಾಯ್ತಾ ಅಂತ ಹೇಳಿ. ನಾವು ಇವಾಗ ಗಣಪತಿ ದೇವಸ್ಥಾನದಿಂದ ಹೋಗ್ತಾ ಇದ್ದೀವಿ. ನೀವು ನೋಡ್ತಾ ಇರ್ಬೋದು ಮಳೆಯಿಂದಾಗಿ ಎಷ್ಟು ರೋಡಲ್ಲಿ ನೀರು ತುಂಬಿಕೊಂಡಿದೆ ಅಂತ. ಈ ರೋಡ್ ಏನೋ ಬ್ಲಾಕ್ ಆಗಿತ್ತಂತೆ ಈಗ 1-2 ಡೇಸ್ ಬ್ಯಾಕ್. ಇವಾಗ ಇದು ಓಪನ್ ಇದೆ ಅಂತ ಹೇಳಿದ್ರು. ನಾವಿವಾಗ ಎಲ್ಲಿಗೆ ಬಂದಿದ್ದೀವಿ ಅಂದರೆ ಹೊರನಾಡು ಅನ್ನಪೂರ್ಣೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ. ಬೆಳಗ್ಗೆಯಿಂದ ಮಳೆ ಹೋಯ್ತಾನೆ ಇದೆ. ನೀವು ನೋಡ್ತಾ ಇರ್ಬೋದು ಇವಾಗಲೂ ಮಳೆ ಬೀಳ್ತಾ ಇದೆ. ನಾವು ಅಮ್ಮನವರ ದರ್ಶನ ಮಾಡಿಕೊಂಡು ಸೀದಾ ಊಟಕ್ಕೆ ಹೋದ್ವಿ. ತುಂಬ ರಶ್ ಎಲ್ಲ ಏನಿರಲಿಲ್ಲ. ಹಾಗೆ ನಾನು ಇಲ್ಲಿಗೆ ತುಂಬ ಚಿಕ್ಕವಳು ಇದ್ದಾಗ ಬಂದಿದ್ದೆ. ಸೊ ಇವಾಗ ಇದೆಲ್ಲ ತುಂಬ ಚೇಂಜ್ ಆಗಿದೆ ಅಂತ ನೋಡಿ ಅಂದ್ಕೊಂಡೆ. ಇಲ್ಲಿ ಪ್ರಸಾದನ ಊಟ ಮಾಡಿ ನಾವು ನೆಕ್ಸ್ಟ್ ಹೋಗ್ತಾ ಇರೋದು ಒಂದು ಫಾಲ್ಸ್ಗೆ. ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ ಹಾಗೆ ನಾವು 2 ಆಟೋ ಬುಕ್ ಮಾಡ್ಕೊಂಡಿದ್ವಿ ಅಂತ ಹೇಳಿದ್ನಲ್ಲ, ಅದರಲ್ಲಿ ನಮಗೆ ತುಂಬ ಪರಿಚಯ ಆಗಿದ್ರು ಅವರು. ಸೊ ಅವರು ಏನು ಮಾಡಿದ್ರು ಅಂದರೆ ಯಾವ್ಯಾವ ಪ್ಲೇಸ್ ಓಪನ್ ಇದೆ ಅಲ್ಲ ಅದಕ್ಕೆ ನಾನು ಕರ್ಕೊ ಹೋಗ್ತೀನಿ ಅಂತ ಹೇಳಿದರು. ಆ ಫಾಲ್ಸ್ಗೆ ಆ ಟೈಮಲ್ಲಿ ಪಬ್ಲಿಕ್ಗೆ ಅಷ್ಟು ಅಲೋ ಇರಲಿಲ್ಲ. ಇವರು ಲೋಕಲ್ ಆಟೋದವ್ರು ಆಗಿರೋದ್ರಿಂದ ನಮಗೆ ಸೇಫಾಗಿ ಕರ್ಕೊಂಡು ಬಂದರು. ನಾ ಹೋಗಿದ್ದ ಫಾಲ್ಸ್ ಬಂದ್ಬಿಟ್ಟು ಸೂರ್ಮನೆ ಫಾಲ್ಸ್. ಇಲ್ಲಿಗೆ ಹೋಗ್ತಾ ನಾವು ಹುಷಾರಾಗೆ ಹೋದ್ವಿ, ಯಾಕಂದರೆ ತುಂಬಾ ವೆಟ್ ಇತ್ತಲ್ವ ಪ್ಲೇಸ್. ಮಳೆ ಬಂದಿರೋದ್ರಿಂದ ತುಂಬಾ ಲೀಚಸ್ ಎಲ್ಲ ಇತ್ತು. ನನಗೂ 1-2 ಕಚ್ಚಿತ್ತು ಕೂಡ. ಸೊ ಹಾಗಾಗಿ ನನ್ನ ಕಾಲೆಲ್ಲ ನೋಡ್ಕೊಂಡು ಸ್ಪೀಡಾಗಿ ನಡೀತಾ ಇದ್ದೆ. ಸ್ಲೋ ಆಗಿ ನಡೆದ್ರೆ ಅದು ಹತ್ಕೊಳ್ಳೋ ಚಾನ್ಸಸ್ ತುಂಬ ಇರುತ್ತೆ.
ಇಲ್ಲಿ ಯಾರೂ ಜನನೇ ಇರಲಿಲ್ಲ, ಯಾಕಂದರೆ ಇಲ್ಲಿ ಪರ್ಮಿಷನ್ ಇರಲಿಲ್ವಲ್ಲ, ಹಾಗಾಗಿ ನಾವು ಹೋಗಿದ್ದವ್ರು ಅಷ್ಟೇ ಇದ್ದಿದ್ದು. ನನಗೆ ಇಳಿತಾ ನೋಡ್ತಾನೆ ತುಂಬ ಖುಷಿ ಆಯಿತು, ಯಾಕಂದರೆ ತುಂಬ ಜೋರಾಗಿ ನೀರು ಬೀಳ್ತಾ ಇತ್ತು. ಮಳೆ ಆಗಿರೋದ್ರಿಂದ ನೀರು ಕೂಡ ತುಂಬ ಜಾಸ್ತಿ ಇತ್ತು. ನಾವು ನೀರಲ್ಲೆಲ್ಲ ಎಲ್ಲೂ ಇಳಿಯೋಕ್ಕೆ ಹೋಗಿಲ್ಲ, ಇಲ್ಲೇ ಕೆಳಗಡೆ ಇಳಿದು ಫೋಟೋಸ್ ವೀಡಿಯೋಸ್ ತೊಗೊಂಡ್ವಿ, ಹಾಗೆ ಸ್ವಲ್ಪ ಹೊತ್ತು ನೋಡಿದ್ವಿ, ಅದಾದಮೇಲೆ ಬಂದುಬಿಟ್ವಿ, ಜಾಸ್ತಿ ಹೊತ್ತು ಇರಲಿಲ್ಲ. ನಾವು ವಾಟರ್ ಫಾಲ್ಸ್ ನೋಡಿ ಎಲ್ಲಿಗೆ ಹೋಗೋದು, ಸ್ಟೇಗೆ ಹೋಗೋದಾ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಮೈದಾಡಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಸೊ ಇದೇ ಆಟೋದಲ್ಲೇ ಮೈದಾಡಿಗೆ ಹೋಗ್ತಾ ಇದ್ದೀವಿ ಇವಾಗ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ನೋಡಿ ವೆದರ್. ಇಲ್ಲಿ ತುಂಬ ಮಿಸ್ಟ್ ಇದೆ, ಆದರೆ ವ್ಯೂ ಕಾಣಿಸೋದು ಸ್ವಲ್ಪ ಡೌಟ್ ಇದೆ ಅಲ್ಲಿ ಮೈದಾಡಿಯಲ್ಲಿ. ಸೊ ಹೋಗಿ ನೋಡೋಣ. ನಮಗೆ ಹೋಗ್ತಾ ಒಂದು ಈ ಥರ ಫಾಲ್ಸ್ ಎಲ್ಲ ಸಿಕ್ತು, ನಾವಿಲ್ಲೆಲ್ಲ ಫೋಟೋ ಎಲ್ಲ ತೊಗೊಂಡ್ವಿ. ಇದೇನು ನೋಡ್ತಾ ಇದ್ದೀರಾ ನೀವು, ಇದಿಷ್ಟು ಫಸ್ಟ್ ಕ್ಲಿಯರ್ ಆಗಿತ್ತು, ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಫುಲ್ ಮಿಸ್ಟಿಂದ ಅದು ಕವರ್ ಆಗಿಬಿಡ್ತು ನೋಡಿ. ನಾನು ಫೋಟೋ ತೊಗೊಳಕ್ಕೆ ಹೋದೆ, ಆವಾಗ ಇದು ಫುಲ್ ಇಲ್ಲಿ ನೋಡ್ತಾ ಇದ್ದೀರಲ್ಲ ಫುಲ್ ಮಿಸ್ಟ್ ಇದೆ, ಏನೂ ಕಾಣಿಸ್ತಾನೆ ಇರಲಿಲ್ಲ. ಫಸ್ಟ್ ತುಂಬ ಕ್ಲಿಯರಾಗಿ ಕಾಣಿಸ್ತಾ ಇತ್ತು ಆ ಜರಿ ನೋಡಿದ್ರಲ್ಲ ಆವಾಗ ಸಣ್ಣ ಫಾಲ್ಸ್ ಥರ, ಅದು ಇವಾಗ ಅದು ಫುಲ್ ಮಿಸ್ಟಿಂದ ಕವರ್ ಆಗಿಬಿಡ್ತು. ಮತ್ತು ಇಲ್ಲಿ ಡ್ರೈವ್ ಮಾಡ್ತಾನೂ ತುಂಬ ಹುಷಾರಾಗಿ ಮಾಡಬೇಕು, ಯಾಕಂದರೆ ಮಿಸ್ಟ್ ಇರುತ್ತಲ್ಲ, ಸೊ ಮುಂದ್ಗಡೆ ಯಾವ ಗಾಡಿ ಬರುತ್ತೆ ಅಷ್ಟು ನೀಟಾಗಿ ಗೊತ್ತಾಗೋದಿಲ್ಲ. ಸೊ ನಾವು 2 ಆಟೋದಲ್ಲಿ ಹೋಗ್ತಾ ಇರೋದ್ರಿಂದ ನಾವು ಹಾರ್ನೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ರು. ನನಗೆ ತುಂಬ ಭಯ ಆಗ್ತಾಯಿತ್ತು, ಬಿಕಾಸ್ ಮುಂದ್ಗಡೆ ಏನಿದೆ ಅಂತ ನನಗೆ ಕಾಣಿಸ್ತಾ ಇರಲಿಲ್ಲ, ಡ್ರೈವರಿಗೆ ಹೇಗೆ ಕಾಣಿಸ್ತೆ ಅಂತ ಅನ್ಕೋತಾ ಇದ್ದೆ. ರಾಣಿಜರಿಯಲ್ಲೂ ಇದೇ ಥರ ಇತ್ತು, ಮೈದಾಡಿಯಲ್ಲೂ ಇಷ್ಟೇ. ಅನ್ಲಕ್ಕಿ. ನೋಡಿ ಅನ್ಲಕ್ಕಿ ಪೀಪಲ್ ಎಲ್ಲರೂ, ಏನು ಕಾಣಿಸ್ತಾ ಇಲ್ಲ. ನೋಡ್ತಾ ಇರ್ಬೋದು ಎಷ್ಟೊಂದು ಮಿಸ್ಟ್ ಇದೆ ಇಲ್ಲಿ. ಏನಾದರೂ ಕಾಣಿಸ್ತಾ ಇದೆಯಾ ನಿಮಗೆ? ಏನಿದೆ ಅಲ್ಲಿ? ನನಗೆ ಆ್ಯಕ್ಚುಲಿ ಇಲ್ಲಿ ಲೀಚಸ್ ಕಚ್ಚಿತ್ತು 2-3, ನೋಡೋಣ ಏನಾದರೂ ಕಚ್ಚಿದ್ಯಾ ಅಂತ. ಓಕೆ ನೋಡಿ, ಇಲ್ಲಿ ಲೀಚ್ ಕಚ್ಚಿದ್ದು ಇದ್ದೀನಿ, ಬಟ್ ಅಲ್ಲೇ ಬ್ಲಡ್ ಕ್ಲಾಟ್ ಆಗಿದೆ. ಗಾಳಿ ಹೇಗಿದೆ ಅಂತ ಸೌಂಡ್ ಕೇಳಿಸ್ತಾ ಇದೆಯಾ? ಇವಾಗ ಏನಿಲ್ಲ ಫ್ರೆಂಡ್ಸ್, ಇಲ್ಲಿಂದ ಸ್ಟೇಗೆ ಹೋಗೋದು. ಅಲ್ಲಿ ಒಳ್ಳೆ ಊಟ ಇರುತ್ತೆ, ಊಟ ಮಾಡಿ ಮಲ್ಗೋದು. ನಮಗೆ ಅವರೇ ಕಾಣಿಸ್ತಾ ಇಲ್ಲ ನೋಡಿ. ಇಲ್ಲಿ ಬಾಳೆಕಾಯಿ ಬಿಟ್ಟಿದೆ ಈ ಪಾಯಿಂಟಲ್ಲೂ, ಇಲ್ಲೇ ಜಾಸ್ತಿ ದೂರ ಏನಿಲ್ಲ ನೋಡಿ. ನಾನು ಇಲ್ಲಿದ್ದೀನಿ, ಇಲ್ಲಿ ತುಂಬ ಹತ್ರದಲ್ಲೇ ಬಾಳೆಕಾಯಿ ಮರ ಇತ್ತು, ನೋಡ್ಬೋದು ನೀವು. ಅಲ್ಲಿ ಆ ಬಾಳೆಕಾಯಿ ಕೂಡ ಬಿಟ್ಟಿತ್ತು. ಹಾಗೆ ನಾವು ನೋಡಿದ್ವಿ, ವೆಯ್ಟ್ ಮಾಡಿದ್ವಿ, ಎಷ್ಟು ನೋಡಿದ್ರು ಏನೂ ಕಾಣಿಸ್ಲಿಲ್ಲ, ಫುಲ್ ಕವರ್ ಆಗಿತ್ತು ಮಿಸ್ಟಿಂದ. ಸೊ ಹಾಗೆ ಇನ್ನೇನು ಹೋಗೋಣ ಅಂತ ಅಂದ್ಕೊಳ್ಳೋ ಅಷ್ಟರಲ್ಲಿ ಇನ್ನು ಸ್ವಲ್ಪ ಕ್ಲಿಯರ್ ಆದಂಗೆ ಆಯಿತು. ಓಕೆ ನೋಡಿ, ಮಿಸ್ಟೆಲ್ಲ ಕ್ಲಿಯರ್ ಆಯಿತು, ಆಗ್ತಾ ಇದೆ ಆ ಕಡೆ. ಅಲ್ಲೇನಿದೆ ಅಂತಲೇ ಕಾಣಿಸಿಲ್ಲ ಇಷ್ಟೊತ್ತು. ಫ್ರೆಂಡ್ಸ್, ಇವಾಗ ಇಲ್ಲಿಂದ ಹೋಗ್ತಾ ಇದ್ದೀವಿ, ನೋಡ್ಬೋದು ಮತ್ತೆ ಮುಚ್ಕೊಂಡಿದೆ. 2 ಮಿನಿಟ್ಸ್ ಕಾಣಿಸ್ತಷ್ಟೇ,
ಅಲ್ಲಿ ನಿಮಗೆ ಅವಾಗ ತೋರಿಸಿದ್ನಲ್ಲ, ಇವಾಗ ಮತ್ತೆ ಫುಲ್ ಎಲ್ಲ 2 ಮಿನಿಟ್ಸ್ ಸ್ವಲ್ಪ ಕ್ಲಿಯರ್ ಆದಂಗೆ ಆಯ್ತು ಅಷ್ಟೇ, ಬಟ್ ಏನು ಕಾಣಿಸ್ಲಿಲ್ಲ ಕರೆಕ್ಟಾಗಿ. ಸೊ ಇವಾಗ ಮಳೆ ಬೇರೆ ಸ್ಟಾರ್ಟ್ ಆಯಿತು. ಸೊ ನಾವು ವಾಪಸ್ ಹೋಗ್ತಾ ಇದ್ದೀವಿ. ಇವಾಗ ಡೈರೆಕ್ಟ್ ಸ್ಟೇಗೆ ಹೋಗೋದು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀವಿ. ಹೋಗ್ತಾ ದಾರಿಯಲ್ಲಿ ನಮ್ಗೆ ಈ ಥರ ಒಂದು ಸಣ್ಣ ಜರಿ ಕಾಣಿಸ್ತು. ಅಲ್ಲಿ ನಿಲ್ಸ್ಕೊಂಡು ಸ್ವಲ್ಪ ಹೊತ್ತು ನೋಡಿದ್ವಿ. ಚೆನ್ನಾಗಿತ್ತು ಇದು ನೋಡೋಕ್ಕೆ. ಆಮೇಲೆ ನಾವು ಸ್ಟೇಗೆ ಬಂದ ತಕ್ಷಣ ನಮಗೆ ಕಾಫಿ ಮತ್ತು ಸ್ನ್ಯಾಕ್ಸ್ ಕೊಟ್ಟರು. ಸ್ನ್ಯಾಕ್ಸ್ ಎಲ್ಲ ತಿಂದು ಸ್ವಲ್ಪ ಹೊತ್ತು ನಾವು ಇನ್ನೂ ರೆಸ್ಟ್ ಮಾಡ್ತಾ ಇದ್ವಿ ಅಷ್ಟರಲ್ಲಿ ಊಟನೂ ತಂದುಕೊಟ್ರು. ಇವತ್ತು ನೈಟ್ ಊಟಕ್ಕೆ ನಮಗೆ ರೊಟ್ಟಿ, ಕಳಲೆ ಪಲ್ಯ ಹಾಗೆ ಫಿಶ್ ಫ್ರೈ ಇತ್ತು. ತುಂಬ ಚೆನ್ನಾಗಿತ್ತು. ಒಳ್ಳೆ ಊಟ ಮಾಡಿ ನಾವು ಬೇಗ ಮಲ್ಕೊಂಡ್ವಿ. ತುಂಬ ಸುಸ್ತಾಗಿತ್ತು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಚಿಕ್ಕಮಂಗ್ಳೂರಲ್ಲಿ ನಮ್ಮ ಲಾಸ್ಟ್ ಡೇ ಇದೇ ನೋಡಿ. ನಮ್ಮ ಮಿಸ್ಟೇ ಅಟ್ ಹೋಮ್ ಸ್ಟೇ. ಇವತ್ತು ಬೆಳಗ್ಗೆ ತಿಂಡಿಗೆ ಇಡ್ಲಿ, ಸಾಂಬಾರು, ಚಟ್ನಿ ಇತ್ತು. ಹಾಗೆ ಎಲ್ಲ ತಿಂದ್ಬಿಟ್ಟು ಮಧ್ಯಾಹ್ನ ತನಕ ಟೈಮ್ ಇದೆ, ಇಲ್ಲೇ ಯಾವುದಾದ್ರು ಹತ್ತಿರ ಪ್ಲೇಸ್ ಇದ್ದರೆ ಹೋಗೋಣ ಅಂತ ನೋಡಿದಾಗ ನಮಗೆ ಸಿಕ್ಕಿದ್ದು ಕೆಳಗೂರು ಟೀ ಎಸ್ಟೇಟು. ಸೊ ಇಲ್ಲಿಗೆ ಹೋಗೋಣ ಅಂತ ಇವಾಗ ಹೋಗ್ತಾ ಇದ್ದೀನಿ. ಇದು ಸುಮ್ಮನೆ ನಾನು ಬಸ್ ಸ್ಟ್ಯಾಂಡಿಗೆ ನಡ್ಕೊಂಡು ಹೋಗೋದು ಅಷ್ಟೇ. ಬಟ್ ಆ್ಯಕ್ಚುಲಿ ನಾವು ಆಟೋದಲ್ಲಿ ಹೋದ್ವಿ ಟೀ ಎಸ್ಟೇಟ್ಗೆ. ನಮಗೆ ಕರ್ಕೊಂಡು ಹೋದರು. ಒಂದು 150 ಏನೋ ಚಾರ್ಜ್ ಮಾಡಿದ್ರು ಅನಿಸುತ್ತೆ ಆಟೋಗೆ. ಹಾಗೆ ನಾವು ಹೋಗ್ತಾ ಇರೋ ಆಟೋದವ್ರು ನಮಗೆ ಕೇಳ್ತಾ ಇದ್ರು, ಯಾವ್ಯಾವ ಪ್ಲೇಸ್ ನೋಡಿದ್ರಿ, ಅದು ನೋಡಿದ್ರಾ, ಇದು ನೋಡಿದ್ರಾ ಅಂತ. ಇನ್ ಕೇಸ್ ನೋಡಿಲ್ಲ ಅಂದರೆ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ರು. ಬಟ್ ನಾವು ಅವ್ರು ಹೇಳಿರೋ ಪ್ಲೇಸಸ್ ಆಲ್ಮೋಸ್ಟ್ ಎಲ್ಲ ನೋಡಿದ್ವಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಇಲ್ಲಿ ವ್ಯೂವೆಲ್ಲ. ಟೀ ಎಸ್ಟೇಟ್ ಫುಲ್ ಇಲ್ಲಿ ನೋಡಿ ಫ್ರೆಂಡ್ಸ್, ಟೀ ಎಸ್ಟೇಟ್. ಫ್ರೆಂಡ್ಸ್ ಬಂದ್ವಿ ನಾವು ಟೀ ಎಸ್ಟೇಟ್ಗೆ. ಒಬ್ಬರಿಗೆ 10 ರೂಪೀಸ್ ಏನೋ ಚಾರ್ಜ್ ಮಾಡಿದರು. ಈ ಪ್ಲೇಸ್ ಅಂತೂ ತುಂಬ ಚೆನ್ನಾಗಿದೆ. ನೀವು ಇನ್ ಕೇಸ್ ಫೋಟೋಸ್, ವಿಡಿಯೋಸ್ ತೊಗೋಬೇಕು, ಏನೋ ಶೂಟ್ ಮಾಡಿಸ್ಬೇಕು ಅಂದ್ರೂ ತುಂಬ ಚೆನ್ನಾಗಿದೆ. ತುಂಬ ಗ್ರೀನರಿ ಆಗಿರೋದ್ರಿಂದ ಸುತ್ತ ಟೀ ಎಸ್ಟೇಟು. ಹೆಚ್ಚಾಗಿ ಈ ಮೂವೀಸ್ನೆಲ್ಲ ಇಂಥ ಲೊಕೇಶನೆಲ್ಲ ಯಾಕೆ ಶೂಟ್ ಮಾಡ್ತಾರೆ ಅಂದರೆ ಅವ್ರಿಗೇನು ವರ್ಕ್ ಮಾಡೋದು ಇರೋಲ್ಲ. ಯಾಕಂದರೆ ನೇಚರಲ್ಲೇ ಅಷ್ಟು ಚೆನ್ನಾಗಿ ಬರುತ್ತೆ. ನನ್ನ ವೀಡಿಯೋಸ್ ನೋಡ್ತಾ ಇರ್ಬೋದು ನಿಮಗೆ. ನಾನು ವೈಟ್ ಕಲರ್ ಡ್ರೆಸ್ ಹಾಕ್ಕೊಂಡಿದ್ದೀನಿ. ಈ ಗ್ರೀನ್ ಬ್ಯಾಕ್ಗ್ರೌಂಡಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಫೋಟೋಸ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿತ್ತು. ನಾವು ಟೀ ಎಸ್ಟೇಟಿಂದ ಮತ್ತೆ ಸ್ಟೇಗೆ ವಾಪಸ್ ಹೋಗಿ ಎಲ್ಲ ಲಗೇಜೆಲ್ಲ ಪ್ಯಾಕ್ ಮಾಡಿಕೊಂಡು ನಾವಿವಾಗ ಸುಂಕಸಾಲೆಯಿಂದ ಕೊಟ್ಗೆಹಾರಕ್ಕೆ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ನಾವು ಕೊಟ್ಗೆಹಾರ ಹೋಗಿ ರೀಚ್ ಆಗ್ತಾ ಫುಲ್ ಮಳೆ ಇತ್ತು. ಇವಾಗ ನಾವು ಕೊಟ್ಗೆಹಾರದಿಂದ ಡೈರೆಕ್ಟ್ ಚಿಕ್ಕಮಂಗ್ಳೂರು ಹೋಗ್ತೀವಿ. ಚಿಕ್ಕಮಂಗ್ಳೂರಿಂದ ಬೆಂಗಳೂರು ಬಸ್ ಹತ್ಕೊಂಡು ಹೋಗೋದು ಅಂತ ಪ್ಲ್ಯಾನ್ ಆಗಿದೆ. ನಂಗೆ ಸ್ವಲ್ಪ ಹಸುವಾಗ್ತಾ ಇತ್ತು. ಸೊ ಹಾಗಾಗಿ ಒಂದು ಪಫ್ಕಾರ್ನ್ ತೊಗೊಂಡು ತಿಂದೆ ಇಲ್ಲೇ ಕೊಟ್ಗೆಹಾರದಲ್ಲಿ. ಇವಾಗ ನಾವು ಚಿಕ್ಕಮಂಗ್ಳೂರಿಗೆ ಹೋಗ್ತಾ ಇದ್ದೀವಿ. ನೋಡಿ ನಾವು ಚಿಕ್ಕಮಂಗ್ಳೂರು ರೀಚ್ ಆದ್ವಿ. ಇವಾಗ ಚಿಕ್ಕಮಂಗ್ಳೂರು ರೀಚ್ ಆದಮೇಲೆ ಯಾವುದು ರೆಸ್ಟೋರೆಂಟ್ ಚೆನ್ನಾಗಿದೆ ಅಂತ ಅಂದ್ಕೊಳ್ಳುವಾಗ ನಮಗೆ ಮಹಾರಾಜ ಅಂತ ಬಂತು. ಬಟ್ ಅಷ್ಟೊಂದು ತುಂಬ ಚೆನ್ನಾಗೇನು ಇರಲಿಲ್ಲ ಇಲ್ಲಿ. ನಾವಿಲ್ಲಿ ಸೂಪು ಹಾಗೆ ರೋಟಿ ಕರಿ ಹಾಗೆ ಬಿರಿಯಾನಿ ತೊಗೊಂಡಿದ್ರು. ನಾನು ಎಲ್ಲದರಲ್ಲೂ ಸ್ವಲ್ಪ ಸ್ವಲ್ಪ ತಿಂದೆ. ಹಾಗೆ ಇಲ್ಲಿ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೆ. ನಮಗಿನ್ನ ಟೈಮ್ ಇತ್ತು ಹೋಗೋಕ್ಕೆ. ಹಾಗೆ ಇಲ್ಲ ಸ್ವಲ್ಪ ಚಾಕ್ಲೇಟ್ ಶಾಪ್ ಎಲ್ಲ ಇತ್ತು. ಇಲ್ಲಿ ಸ್ವಲ್ಪ ಚಾಕ್ಲೇಟ್ ಹಾಗೆ ಡ್ರೈ ಫ್ರೂಟ್ಸ್ ತೊಗೊಂಡೆ ನಾನು. ಹಾಗೆ ಇಲ್ಲೇ ಇನ್ನೊಂದು ದುಬೈ ಎಕ್ಸ್ಪೋ ಸಮಥಿಂಗ್ ಏನೋ ಇತ್ತು ಶಾಪ್, ಒಂದು ಸೇಲ್ ಥರ ಹಾಕಿದ್ರು. ಅಲ್ಲಿ ನೋಡಿದೆ, ಬಟ್ ನನಗೇನು ಇಷ್ಟ ಆಗಲಿಲ್ಲ, ನಾನು ಏನೂ ತೊಗೊಳ್ಳಿಲ್ಲ. ಇಲ್ಲಿಂದ ನಮಗೆ ಡೈರೆಕ್ಟ್ ಬೆಂಗಳೂರು ಬಸ್ ಸಿಕ್ತು. ಸೊ ಆ ಬಸ್ ಹತ್ಕೊಂಡು ನಾವು ಹೋದ್ವಿ. ಬೆಂಗಳೂರು ರೀಚ್ ಆಗ್ತಾ ಇಲ್ಲ, ನೈಟ್ ಒಂದು 8 ಗಂಟೆ ಆಗಿತ್ತು. ಹೋಗ್ತಾ ಆನ್ ದ ವೇ ಒಂದು ಹೋಟೆಲಲ್ಲಿ ನಿಲ್ಲಿಸಿದ್ರು ಊಟಕ್ಕೆ ಅಂತ. ಬಟ್ ನಾವ್ಯಾರು ಅಲ್ಲಿ ಊಟ ಮಾಡಲಿಲ್ಲ. ನಾವು ನಮ್ಮ ಹಾಸ್ಟೆಲು ಮತ್ತು ನಮ್ಮ ರೂಮು PGಗೆ ಹೋಗಿ ಊಟ ಮಾಡ್ಕೊಂಡ್ವಿ. ಸೊ ಫ್ರೆಂಡ್ಸ್, ಇದಾಗಿತ್ತು ನನ್ನ ಸಣ್ಣ ಚಿಕ್ಕಮಂಗ್ಳೂರು ಟ್ರಿಪ್.
ನಿಮಗೆ ಈ ನನ್ನ ವ್ಲಾಗ್ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಸೊ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ, ಹಾಗೆ ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ನೀವು ಹೀಗೆ ನನಗೆ ಸಪೋರ್ಟ್ ಮಾಡ್ತಾರೆ, ನಾನು ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ನಾನು ನಿಮಗೆ ಮುಂದಿನ ವೀಡಿಯೋ ಜೊತೆ ಸಿಗ್ತೀನಿ. ಅಲ್ಲಿ ತನಕ ನೀವೆಲ್ಲರೂ ಖುಷಿಯಾಗಿರಿ, ಹ್ಯಾಪಿಯಾಗಿರಿ. ಜೈ ಶ್ರೀ ಕೃಷ್ಣ.